ಎಜೆ ನ್ಯೂಸ್ಗೆ ಸ್ವಾಗತ. ಹಿಂದೂ ಮಹಿಳೆಯರು ತಮ್ಮ ರಕ್ಷಣೆ ತಾವೇ ಮಾಡಿಕೊಳ್ಳಬೇಕು. ಮನೆಯಿಂದ ಹೊರಗಡೆ ಹೊರಟಾಗ ನಿಮ್ಮ ಬ್ಯಾಗ್ನಲ್ಲಿ ತ್ರಿಶೂಲ, ಖಾರದ ಪುಡಿಯನ್ನ ಇಟ್ಕೊಂಡು ತೆರಳಬೇಕು ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಶುಕ್ರವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಈಗಾಗಲೇ ಕರ್ನಾಟಕದ 12 ಕಡೆಯಲ್ಲಿ ಹಿಂದೂ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ಕೊಡಲಾಗಿದೆ. ನಿಮ್ಮ ರಕ್ಷಣೆ ನೀವೇ ಮಾಡಿಕೊಳ್ಳಿ ಎಂದರು. ಸಮಾರಂಭವನ್ನ ಮಾಡಿ ಹುಡುಗಿಯರಿಗೆ, ಮಹಿಳೆಯರಿಗೆ ಧೈರ್ಯದಿಂದ ಇರಿ. ತ್ರಿಶೂಲವನ್ನ ನಿಮ್ಮ ವ್ಯಾನಿಟಿ ಬ್ಯಾಗ್ ನಲ್ಲಿ ಇಟ್ಕೊಂಡು ಓಡಾಡಿ, ಖಾರದ ಪುಡಿಯನ್ನ ಬ್ಯಾಗ್ ನಲ್ಲಿ ಇಟ್ಕೊಂಡು ಓಡಾಡಿ. ಯಾವನಾದರೂ ಏನಾದರೂ ನಿಮ್ಮ ಮೇಲೆ ವಕ್ರ ದೃಷ್ಟಿ ಬಂದರೆ ಖಾರ ಪುಡಿ, ತ್ರಿಶೂಲವನ್ನು ಉಪಯೋಗಿಸಿ ನಮ್ಮ ಆತ್ಮ ರಕ್ಷಣೆಗೋಸ್ಕರ ಇರುವಂತಹ ಈ ತ್ರಿಶೂಲವನ್ನ, ಖಾರ ಪುಡಿಯನ್ನ, ಇನ್ಯಾವುದೋ ರೀತಿಯ ವಸ್ತುಗಳನ್ನು ಇಟ್ಕೊಂಡು ಓಡಾಡಿ, ಮುಲಾಜಿಂದ ಓಡಾಡಿ. ಸೊ ಯಾವ ವ್ಯಕ್ತಿ ಈ ರೀತಿಯ ನಮ್ಮ ಮೇಲೆ ಆಘಾತ, ಅತ್ಯಾಚಾರ, ಕೆಣಕನೋ ಒತ್ತು ಬುದ್ಧಿ ಕಲಿಸುವಂತ ಧೈರ್ಯ ಮೂಡಿಸುವ ಸಲುವಾಗಲೇ 3 ಕಡೆಗೆ ತ್ರಿಶೂಲ ದೀಕ್ಷಾ ಕರ್ನಾಟಕದಲ್ಲಿ ಮಾಡುವಂತಹದ್ದನ್ನ ಶ್ರೀರಾಮ ಸೇನೆ ಸಂಘಟನೆ ನಿರ್ಧಾರವನ್ನ ಮಾಡಿದ್ದೀವಿ. ಈಗಾಗಲೇ 12 ಕಡೆಗೆ ನಮ್ಮ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಆಗಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಸಮಾಜದಲ್ಲಿರುವಂತಹ ಮಹಿಳೆಯರಿಗೆ ಸುರಕ್ಷತೆ ಭಾವ ಬರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಕಾರ್ಯಕ್ರಮ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.